ಅಮ್ಮನವರ ಬೆಳ್ಳಿ ಮೂರ್ತಿ ಬಂತು. ಸುಮಾರು 9 ಗಂಟೆ ಸುಮಾರ ಅಮ್ಮನ ಮೂರ್ತಿ ಮೆರವಣಿಗೆ ಮೂಲಕ ನಮ್ಮ ಊರ ದೇಸಾಯರಾದಂಥ ಗುರಪ್ಪ ದೇಸಾಯಿ ಅವರ ಮೊಮ್ಮಗ ದೇವಿ ಮೂರ್ತಿಯನ್ನು ಅಮ್ಮನವರ ಸನ್ನಿಧಿಗೆ ತಗೊಂಡ್ಕೊಂಡು ಬಂದರು ಮೆರವಣಿಗೆ ಮುಖಾಂತರ. ಆಮೇಲೆ ಗಂಗಾ ಸ್ನಾನದ ನೀರನ್ನು ತಗೊಂಡು ಬಂದರು. ತದನಂತರ ಅಮ್ಮನವ್ರನ್ನ ಗಂಗಾ ಸ್ನಾನಕ್ಕೆ ಕರೆದುಕೊಂಡು ಹೋದರು ದೇಸಾಯರ ಬಾಯಿಗೆ. ಲೇಪಗಿರಿ ಶ್ರೀಗಳು, ವಿಶ್ವಕರ್ಮದ ಗುರುಗಳಾದಂಥ ಲೇಪಗಿರಿ ಶ್ರೀಗಳು ಬಂದು ಅಮ್ಮನವರ ದರ್ಶನ ತಗೊಂಡು ಕೆಲವೊಂದು ಪೂಜಾ ಪರಿಕರಗಳ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟರು. ಈಗ ನಮ್ಮ ಭಾಗದ ನಮ್ಮ ತಾಲೂಕಿನ ಶಾಸಕರು ಹಾಗೂ ಮುಖ್ಯ ಸಚೇತಕರಾದಂಥ ದೊಡ್ಡಗೌಡ ಪಾಟೀಲ್ ಬಂದು ಅಮ್ಮನವರ ದರ್ಶನ ತಗೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನೋಡಿದರೆ ಮುಂದಿನ ಘಟ್ಟ ಒಳ್ಳೆ ಜನಸಂಖ್ಯೆಯಿಂದ ಕೂಡಿ ಈ ಜಾತ್ರಾ ಒಂದು ಉತ್ಸವ ಹಂಪಿ ಉತ್ಸವ ಆಗೋದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದೆಲ್ಲ ಅಮ್ಮನವರ ಆಶೀರ್ವಾದ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. 3, 4, 5 ಅಮ್ಮನವರ ಹೋಮ ಹವನಗಳು, ಪ್ರಾಣ ಪ್ರತಿಷ್ಠಾಪನೆ 3ನೇ ತಾರೀಕಿಂದ ಹೋಮಗಳು ಇರ್ತವೆ. ಆಮೇಲೆ 4ನೇ ತಾರೀಕು ನಾಳೆ ಗುರುವಾರ ದಿವಸ ಗಣಪತಿ ಪ್ರಾರ್ಥನೆಯೊಂದಿಗೆ ದೇವಿ ಧ್ವಜಾರೋಹಣ, ಗಣಪತಿ ಪೂಜಾ, ಪುಣ್ಯ ಆಹವಾಚನೆ, ಮಾತೃಕ ಪೂಜಾ, ನಂದಿ ರಕ್ಷಾಬಂಧನ, ಪಂಚಗವ್ಯ ಪ್ರಾಸನ, ಆಚಾರ್ಯರ ವೃತ್ತಿ ಗ್ರಹಣ,